ನಮಸ್ಕಾರ ಕರ್ನಾಟಕ. ಇವತ್ತು ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂತಹ ಬೇಲೂರು ಎನ್ನುವಂತಹ ಒಂದು ಗ್ರಾಮದಲ್ಲಿ ಆ ಒಂದು ವಿಶ್ವವಿಖ್ಯಾತವಾಗಿರುವಂತಹ ಬೇಲೂರು ಆ ಒಂದು ಸ್ಥಳದಲ್ಲಿ ಇವತ್ತು ಗಣೇಶನ ಮೂರ್ತಿಗೆ ಸಿದ್ಧಿ ವಿನಾಯಕ ಎನ್ನುವಂತಹ ದೇವಸ್ಥಾನದಲ್ಲಿ ಆ ಗಣೇಶನ ಮೂರ್ತಿಗೆ ಚಪ್ಪಲಿ ಹಾರವನ್ನು ಹಾಕಿರುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಆ ಚರ್ಚೆಯ ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೇನೆ. ಆ ಒಂದು ಚರ್ಚೆ ಯಾವ ರೀತಿಯಾಗಿ ವಾಲ್ತಾ ಇದೆ, ಆ ಒಂದು ಚರ್ಚೆ ಯಾವ ರೀತಿಯಾಗಿ ಭಿನ್ನವಾದಂತಹ ಅಭಿಪ್ರಾಯಗಳನ್ನು ತರ್ತಾ ಇದೆ ಅನ್ನುವಂಥ ವಿಷಯಗಳನ್ನು ನಿಮ್ಮ ಮುಂದೆ ತಿಳಿಸಲಿಕ್ಕೆ ಬಂದಿದ್ದೇನೆ. ಮೊಟ್ಟ ಮೊದಲ ವಿಷಯ ತಿಳ್ಕೋರಿಲ್ಲಿ, ಕೇವಲ ಚಪ್ಪಲಿ ಹಾರವನ್ನು ಆ ಒಂದು ವಿಘ್ನ ವಿನಾಶಕನಿಗೆ ಮತ್ತು ಗಣಪನಿಗೆ ಅಥವಾ ಗಣೇಶನಿಗೆ ಆತನಿಗೆ ಅವಮಾನವಾಗಿದೆ. ನಿಜ, ಅವಮಾನ ಆಗಿರುವಂತಹ ವಿಷಯವನ್ನು ತಗೊಂಡು ಅದು ಯಾರೇ ತಪ್ಪು ಮಾಡಿರಲಿ, ಆ ಚಪ್ಪಲಿಯನ್ನು ಹಾರ ಹಾಕಿರುವಂತಹ ಒಬ್ಬ ಮಹಿಳೆ ಮಾನಸಿಕ ಅಸ್ವಸ್ಥೆ ಮತ್ತು ಆಕೆ ಹಿಂದೂ ಮಹಿಳೆ. ಇಲ್ಲಿ ನೋಡ್ರಿ ಪಾಯಿಂಟ್ ಇರೋದು ಇಲ್ಲಿ, ಹಿಂದೂ ಮಹಿಳೆ ಆಗಿರುವಂಥ ಕಾರಣಕ್ಕಾಗಿ ಅದು ಎಲ್ಲೂ ಕೂಡ ಚರ್ಚೆ ಆಗ್ತಿಲ್ಲ. ಅಕಸ್ಮಾತ್ ಅಚಾನಕ್ ಬೈ ಚಾನ್ಸ್ ಏನಾದರೂ ಆಕೆ ಮುಸ್ಲಿಂ ಮಹಿಳೆ ಆಗಿದ್ದರೆ ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ಬೆಂಕಿ ದಗ 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 ಎಂದು ಉರಿಯುತ್ತಿತ್ತು. ಮತ್ತು BJPಯ ಕೆಲ ರಾಜಕಾರಣಿಗಳು ಮತ್ತು ಕೆಲ ಕೋಮುವಾದಿಗಳು ದಗ 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 ಎಂದು ಭಾಷಣ ಮಾಡುತ್ತಿದ್ದರು. ಮತ್ತೆ ಕೆಲವೊಂದು ಮೀಡಿಯಾಗಳು ದಗ 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 ಎಂದು ಪ್ರಸಾರ ಮಾಡುತ್ತಿದ್ದರು. ಇದೆಲ್ಲವನ್ನ ಕಡೆಗಣಿಸಿದೆ. ಇವರೆಲ್ಲರೂ ಆಲ್ರೆಡಿ ರೆಡಿಯಾಗಿಬಿಟ್ಟಿದ್ರು. ಕೆಲವೊಂದಷ್ಟು ನನಗೆ ಬಂದ ಮಾಹಿತಿ ಪ್ರಕಾರ ಇದು ಮುಸ್ಲಿಂ ಮಹಿಳೆಯೇ ಮಾಡಿದ್ದಾಳೆ ಎನ್ನುವಂತಹ ಆರೋಪ ಹೊರ ಬರ್ತಾ ಇತ್ತು. ಹಾಗಾಗಿ ಅಲ್ಲಿರುವಂತಹ ಕೆಲ BJP ಮುಖಂಡರು ಮತ್ತು ಕೋಮುವಾದವನ್ನು ಬರೀ ತಲೆಯಲ್ಲೇ ಸಗಣಿ ತುಂಬಿಕೊಂಡಿರುವಂತಹ ಕೋಮುವಾದಿಗಳು, ಈ ಕೋಮುವಾದದ ಛೇಲಾಗಳು ಎಲ್ಲರೂ ಸೇರಿ ಒಂದಷ್ಟರ ಮಟ್ಟಿಗೆ ಪ್ರತಿಭಟನೆ ಮಾಡೋಣ ಎನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ರು. ಆದರೆ ಪೊಲೀಸರ ಶಬಾಷ್ ಗಿರಿಯನ್ನು ಹೇಳುವಂಥದ್ದು ನಾವು ಮರೆತು ಬಿಟ್ಟಿವಿ. ಇಲ್ಲಿ ಪೊಲೀಸರಿಗೆ ಶಬ್ಬಾಷ್ ಚಪ್ಪಾಳೆ, ಅವರಿಗೆ ನನ್ನ ಮೂಲಕ ಕೋಟಿ ನಮನಗಳು ಮತ್ತು ಕೋಟಿ ಚಪ್ಪಾಳೆಗಳು. ಯಾಕಪ್ಪ ಅಂತನ ಘಟನೆ ನಡೆದಂತಹ ಕೆಲವೇ ಗಂಟೆಗಳಲ್ಲಿ ಅಲ್ಲಿರುವಂತಹ CCTV ಫುಟೇಜ್ಗಳನ್ನು ತೆಗೆದು ಆಕೆ ಯಾರು ಏನು ಯಾರು ಹಾಕಿದ್ರಿ ಅನ್ನುವಂಥ ವಿಷಯವನ್ನು ಬೇಗನೆ ಬಹಿರಂಗಪಡಿಸಿಬಿಟ್ರು. ಆಕೆ ಚಪ್ಪಲಿ ಹಾರವನ್ನು ಹಾಕಿದ್ದು ಲೀಲಾ ಎನ್ನುವಂತಹ ಮಹಿಳೆ ಮಾನಸಿಕ ಅಸ್ವಸ್ಥೆ ಹಾಕಿ, ಆದ್ದರಿಂದ ಈ ರೀತಿ ಮಾಡಿದ್ದಾಳೆ, ಇದನ್ನು ಇಲ್ಲಿಗೆ ಬಿಡಿ ಅಂತ ಹೇಳಿದರು. ಅಲ್ಲಿಗೆ ತಣ್ಣಗಾಯ್ತು ನೋಡ್ರಿ. ಅಕಸ್ಮಾತ್ ಏನಾದರೂ ಪೊಲೀಸರು CCTV ತೆಗಿಲಿಲ್ಲ ಅಂತಂದಿದ್ರೆ ಅಥವಾ ಅದು ಚಪ್ಪಲಿ ಹಾರ ಹೇಗೆ ಬಂತು ಅನ್ನುವಂಥ ಕ್ಲಾರಿಟಿ ಏನಾದರೂ ಕೊಡದೇ ಹೋಗಿದ್ರೆ ಇಡೀ ಕರ್ನಾಟಕದಲ್ಲಿ ಕೋಮುವಾದದ ಕಿಚ್ಚನ್ನು ಮತ್ತೊಮ್ಮೆ ದೊಡ್ಡ ರೀತಿಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಮತ್ತು ಈ ಕೆಲಸವಿಲ್ಲದ ಕೆಲ BJP ನಾಯಕರಿಗೆ ಕೆಲಸ ಸಿಗ್ತಾ ಇತ್ತು. TRP ಬರ್ತಾ ಇರುವಂತಹ ದಾರಿಯೇ ಅದೇ ಮಾಧ್ಯಮಗಳಿಗೆ. ಹಾಗಾಗಿ ಅವ್ರಿಗೂ ಕೂಡ ಒಂದಷ್ಟು ದುಡ್ಡು ಸಿಗ್ತಾ ಇತ್ತು. ಒಂದಷ್ಟು ತಮ್ಮ ಪರಿಚಯ ಇರುವಂತಹ ತಮ್ಮಂತೆಯೇ ಕೆಲಸದಲ್ಲಿ ಮಾತನಾಡುವಂತಹ ಕಚಡ ವ್ಯಕ್ತಿಗಳನ್ನು ತಗೊಂಬಂದು ಟಿವಿಯಲ್ಲಿ ಕುಂದಿರಿಸಿ ಪ್ರತಿದಿನ ಡಿಬೇಟ್ ಮಾಡ್ತಾ ಇದ್ರು ಅದ್ರ ಬಗ್ಗೆ. ಅದು ಹಂಗಿತ್ತು, ಇದು ಹಿಂಗಿತ್ತು, ಇದೀಗಾಯಿತು ಈಗಾಯಿತು. ಥೂ ನಿಮ್ಮ ಕಚಡಗಳೇ, ಅದನ್ನು ತೋರಿಸ್ರೋ, ಒಂದು ಸ್ವಲ್ಪ ತೋರಿಸ್ರೋ ಅದನ್ನು. ಆಯಿತು, ಇದು ಹಿಂದೂ ಮಹಿಳೆ ಮಾಡಿದ್ದಾಳೆ ಅಲ್ವಾ, ಸರಿಪ, ತಪ್ಪು ಯಾರೇ ಮಾಡಲಿ, ಆಕೆ ಮಾನಸಿಕ ಅಸ್ವಸ್ಥೆ ಇರ್ಬೋದು, ಬೇರೆ ಇನ್ನೊಂದು ರೀತಿ ಇರ್ಬೋದು, ಹಿಂದೆ ಯಾರಾದರೂ ಇರ್ಬೋದಪ್ಪ, ಹೇಳೋಕ್ಕಾಗಲ್ಲ. ಅದನ್ನು ಇದೆ ಅಂತ ಹೇಳ್ತಾ ಇದ್ದೀರಿ. ಅದರಲ್ಲೂ ಕೂಡ ಮುಸಲ್ಮಾನರನ್ನೇ ತಂದು ಒಡ್ಡುತ್ತಾ ಇದ್ದೀರಿ. ನಿಮಗೆ ಕೆಲಸವಿದೆಯೋ ಇಲ್ವೋ ಗೊತ್ತಿಲ್ವಾ, ಕೆಲವೊಂದು ರಾಜಕಾರಣಿಗಳು ಮಾತೆತ್ತಿದ್ರೆ ಅಲ್ಲಿರುವಂಥ CT ರವಿ ಹೇಳ್ತಾರೆ, ಇದೊಂದು ಜಾತಿ ನಿಂದನೆಯ ಕೆಲಸ, ಇದೊಂದು ಧರ್ಮವನ್ನು ಮತ್ತಷ್ಟು ಸಿಟ್ಟುಗೊಳಿಸುವಂತಹ ಕೋಪ ತರಿಸುವಂಥ ಘಟನೆ ಅಂತ. ಶಿವ, ಎಲ್ಲಿ ಯಾವ ರೀತಿ ಮಾತಾಡ್ತಾರೆ ನೀವು, ಯಾವ ರೀತಿ ರಾಜಕಾರಣಿಗಳಾಗಿದ್ದೀರಿ ಅನ್ನೋ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ರಾಜಕೀಯ ಇದೇ ಆಗಿದ್ದರೆ ಮಾಡಿಕೊಡ್ರಿ. ಇನ್ನೊಂದು ಕೋಮುವಾದಿಗಳು ಏನಿಲ್ಲ, ಅವ್ರು ಹೇಳಿದ್ದಕ್ಕೆ ಎಲ್ಲದಕ್ಕೂ ಜೈ ಅಂದ್ಬಿಡಿ. ಇದೊಂದು ಮುಸ್ಲಿಮರ ಒಂದು ಷಡ್ಯಂತ್ರ, ಇದು ಕಾಂಗ್ರೆಸ್ನ ಷಡ್ಯಂತ್ರ. ಕಾಂಗ್ರೆಸ್ಸಿನ ಷಡ್ಯಂತ್ರ ಯಾಕೆ ಆಗ್ತೈತೆ ರೀ? ಯಾವುದೇ ಕಾಂಗ್ರೆಸ್ ಸರ್ಕಾರ ಆಗಿರಲಿ, BJP ಸರ್ಕಾರ ಆಗಲಿ, JDS ಯಾರೇ ಆಗಿದ್ರೂ ಕೂಡ ಅಲ್ಲಿ ಚಪ್ಪಲಿ ಹಾಕೋಂಥ ಯಾವ ಮಹಿಳೆಗೂ ಯಾವ ಹುಡುಗನಿಗೂ ಹೇಳಲ್ಲ. ಯಾಕೆ ಅಂತಂದರೆ ಎಲ್ಲರಿಗೂ ಕೂಡ ಒಬ್ಬ ಮುಸ್ಲಿಂ ಧರ್ಮದ ವ್ಯಕ್ತಿಗೂ ಕೂಡ ಇನ್ನೊಂದು ಧರ್ಮದ ದೇವರ ಮೇಲೆ ನಂಬಿಕೆ ಇದೆ. ಆ ನಂಬಿಕೆ ಅವ್ರಿಗೂ ಕೂಡ ಭಯ ಇದೆ, ಇವ್ರಿಗೂ ಕೂಡ ಅವರ ದೇವರ ಮೇಲೆ ಭಯ ಇದೆ. ಹಾಗಾಗಿ ಎಲ್ಲರೂ ಕೂಡ ಗೌರವಿಸ, ಅಂಥ ಕೆಟ್ಟ ವಿಚಾರಗಳಿಗೆ ಹೋಗಲ್ಲ. ಇನ್ನೊಂದಷ್ಟು ಕುಚೇಷ್ಟೆಗಳನ್ನು ಮಾಡಬಹುದು. ಅಂಥ ಕಳ್ಳ ಮಕ್ಕಳಿಗೆ ಒಳಗಾಕ್ರಿ, ಯಾರು ಬೇಡ ಅನ್ನೋದಿಲ್ಲ. ಈಗಾದ್ರೂ ತಪ್ಪು ಮಾಡಿದರೆ ಯಾರು ಅಕಸ್ಮಾತ್ ಮುಸ್ಲಿಮರಿದ್ರೆ ಅವ್ರಿಗೂ ಒಳಗಾಕ್ರಿ. ಬಟ್ ನಿಮ್ಮ ಈ ಲೀಲಾ ಎನ್ನುವಂತಹ ಮಹಿಳೆ ಈ ಚಪ್ಪಲಿಯನ್ನು ಹಾಕಿದ್ದಾಳೆ ಎನ್ನುವಂತಹ ಇಂದಿನ ಭಾಗದ ಕುರಿತು ಹೇಳ್ತಾ ಇರೋದು. ನಿಮ್ಮ ರೋಷಗಳು ಹೆಂಗಿತ್ತು, ನಿಮ್ಮ ಕಿಚ್ಚೆ ಹೆಂಗಿತ್ತು, ಇನ್ನೇನು ಇಡೀ ಕರ್ನಾಟಕದಲ್ಲಿ ಬೆಂಕಿ ಹಚ್ಚಿ ಬಿಡ್ಬೇಕನ್ನುವಂಥ ಕಾರಣ ಮುಂದೆ ಬಂದುಬಿಟ್ಟಿದ್ರೆ ಆಲ್ರೆಡಿ. ಬಟ್ ಆ ಕಾರಣ ಆಗಲಿಲ್ಲ. ಪಾಪ ನಿಮಗೆ ಕೆಲಸ ತಪ್ಪಿತು, TRP ಇವ್ರಿಗೆ ಮೀಡಿಯಾದವ್ರಿಗೆ ತಪ್ಪಿತು.
ಎಂಥ ಕರ್ಮಗಳು, ವಾ ಮಿಸ್ ಆಗಿಬಿಡ್ತಪ್ಪ, ಒಳ್ಳೆ ಚಾನ್ಸ್ ಮಿಸ್ ಆಗಿಬಿಡ್ತಪ್ಪ. ಇದ್ರ ಯಾರು ಒಬ್ಬರು ಮುಸ್ಲಿಮರು ಸ್ವಲ್ಪ ಇದ್ದು ಬಿಟ್ಟಿದ್ರು ಕೂಡ ನಮ್ಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಶಕ್ತಿ ಬಂದ್ಬಿಡ್ತಿತ್ತು, ನಾವು ರಾಜಕೀಯದಲ್ಲಿ ಗುರುತಿಸೋಕೆ ಒಂದು ಕೆಲಸ ಸಿಗ್ತಿತ್ತು, ಮೀಡಿಯಾದವ್ರಿಗೆ ಒಂದು TRP ಬರಲಿಕ್ಕೆ ಒಂದು ಅವಕಾಶ ಸಿಗ್ತಿತ್ತು, ಮಾರ್ಗ ಸಿಗ್ತಿತ್ತು. ನಿಮ್ಮ ಕಚಡಗಳ ತಗೊಂಬಂದು ಸಮಾಜದಲ್ಲಿ ಮಾಧ್ಯಮಗಳಿಗೆ ಇರುವಂತಹ ಒಂದು ಗೌರವ ಇದೆ, ಆ ಗೌರವವನ್ನು ಉಳಿಸ್ಕೊಳ್ರು ಕಚಡ ಮಾಧ್ಯಮಗಳೇ. ಕೆಲ ಮಾಧ್ಯಮಗಳಿಗೆ ನಾ ಹೇಳ್ತಾ ಇರೋದು, ಎಲ್ಲ ಮಾಧ್ಯಮಗಳಲ್ಲ, ಎಲ್ಲರೂ ಕಾಯ್ತಿರ್ತೀರಿ, ಬಟ್ ಇಂತಹ ವಿಚಾರಗಳನ್ನು ಹೊರತರಂಗಿಲ್ಲ ನೀವು. ಅದೇ ಯಾವುದೇ ಒಬ್ಬ ಮುಸ್ಲಿಮ್ ಮಹಿಳೆ ಏನಾದರೂ ಮಾಡಿಬಿಟ್ಟು ಇಷ್ಟೊತ್ತಿಗೆ ಕರ್ನಾಟಕ ದಗ 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 ಅಂತ ಉರಿದು ಬಿಡ್ತಿತ್ತು. ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನೆ TRP ಸಲುವಾಗಿ ಎಲ್ಲ ಇಡೀ ಕರ್ನಾಟಕದಂತ ಒಂದು ಧರ್ಮ ಕೋಮಗದ ಗಲಭೆಗಳನ್ನು ಸೃಷ್ಟಿ ಮಾಡಿಬಿಡೋದು. ಅವ್ರು ಯಾರು ಸೃಷ್ಟಿ ಮಾಡಿರ್ತಾರೆ ಆ ಊರದಲ್ಲಿ ಅಷ್ಟೇ ಸೀಮಿತ ಆಗಿರ್ತಾರೆ. ನೀವು ಇಡೀ TV ತೋರಿಸಿ ಎಲ್ಲ ಕಡೆಗೆ ಧರ್ಮದ ಒಂದು ವಿಚಾರವಾಗಿ ಕೋಮಗಲಭೆಯನ್ನು ಸೃಷ್ಟಿ ಮಾಡಿಬಿಡೋದು. BJP ನಿಮ್ಗೆ ಏನಾದರೂ ಕೆಲಸ, ಬೇರೆ ಕೆಲಸ ಏನಾದರೂ ಐತೆ ಒಂದು ತಿಳ್ಕೊಳ್ರಿ, ಇಡೀ ದೇಶದಲ್ಲಿಯೇ ಏಕಪಕ್ಷೀಯವಾಗಿ ಅಧಿಕಾರಕ್ಕೆ ಬರುವಂತಹ ಶಕ್ತಿ ಇರುವುದು ಕೇವಲ BJPಗೆ ಮಾತ್ರ. ಇದನ್ನು ಅರ್ಥಕೊಳ್ಳ್ರಿ ನೀವು. ಕರ್ನಾಟಕದಲ್ಲಿ ಇದನ್ನು ಮಾಡಿದ್ರೆ ಮಾತ್ರ ನೀವು BJPಗೆ ಅಧಿಕಾರಕ್ಕೆ ಬರ್ತೀರ ಅನ್ನೋದು ತಪ್ಪು ಕಲ್ಪನೆ ನಿಮ್ಮದೆಲ್ಲ. BJPಯಲ್ಲಿ ಎಂತೆಂಥ ನಾಯಕರಿದ್ದಾರೆ, ಇಡೀ ದೇಶ ಬಾಕಿ ಇಡೀ ಪ್ರಪಂಚವೇ ಮೆಚ್ಚಿದಂತಹ ನರೇಂದ್ರ ಮೋದಿಜಿ ಅವರು ಈ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಯಾವತ್ತೂ ಕೂಡ ಮುಸಲ್ಮಾನರ ವಿರುದ್ಧ ಅಥವಾ ಮುಸ್ಲಿಮರು ಈ ರೀತಿ ಸಮುದಾಯವನ್ನು ಯಾವತ್ತಿಗೂ ಕೂಡ ನಿಂದನೆ ಮಾಡಿಲ್ಲ ಅವರು. ಸೊ ಅದನ್ನು ಅರ್ಥಕೊಳ್ರಿ ನೀವು. BJPಗೆ ನಿಮಗಿರುವಂತಹ ತಾಕತ್ತೇ ಬೇರೆ, ನಿಮಗಿರುವಂಥ ಶಕ್ತಿನೇ ಬೇರೆ. ಆದರೆ ಯಾವುದ್ಯಾವುದನ್ನು ಉಪಯೋಗಿಸ್ಕೊಳ್ತೀರಿ. ಅಲ್ಲಿ ನೋಡ್ರಿ, ಬೆಂಗಳೂರಲ್ಲಿ ಗುಂಡಿಗಳು ಜಾಸ್ತಿ ಬಿದ್ದವಂಥ ರೋಡಲ್ಲಿ, ಅವೆಲ್ಲವನ್ನು ಮುಚ್ಚಿಸುವಂಥ ಪ್ರಯತ್ನ ಮಾಡಿರಿ, ಜನ ಆದರೂ ಮೆಸ್ತಾರೆ. ಮುಸಲ್ಮಾನರು ಮಾಡಿಲ್ಲ. ಮಾಧ್ಯಮಗಳಿಗೆ ನಾನು ಮೇನ್ ಪ್ರಶ್ನೆ ಕೇಳೋದು, ನಿಮ್ಮ ಕಚಡಾ ಬುದ್ಧಿ, ಲುಚ್ಚ ಬುದ್ಧಿ, ಈ ಉಚ್ಚ ಕುಡಿಯುವಂಥ ಬುದ್ಧಿ ಬಿಡ್ರಿ ಮೊದಲು ನೀವು ಮಾಧ್ಯಮಗಳು. ಇಂಥ ವಿಷಯಗಳನ್ನು ತೋರಿಸ್ರಿ. ಇಲ್ಲ ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು, ಇದು ತಪ್ಪಾಗಿದೆ, ಈ ರೀತಿ ಆಗಿದೆ ಅಂತ ತೋರಿಸ್ಬೇಕು. ಮುಸಲ್ಮಾನರು ಮಾಡಿದ್ರೆ ದೊಡ್ಡದಾಗಿ ಚರ್ಚೆ ಮಾಡಿಬಿಡೋದು, ಮಾನಸಿಕ ಅಸ್ತವ್ಯಸ್ತನಾಗಿರಲ್ಲ, ಏನಾರಾಗಿರಲ್ಲ ಅವರು. ಈ ಲುಚ್ಚ ಕೆಲಸಗಳನ್ನು ಬಿಡ್ರಿ ಮೊದಲು. ಯಾಕೆ ತೋರಿಸ್ತಾ ಇಲ್ಲ ಇದನ್ನು? ತೋರಿಸ್ರಿ, ಇದನ್ನು ಡಿಬೇಟ್ ಮಾಡಿರಿ ಇದ್ರ ಬಗ್ಗೆ. ಹಿಂದೂಗಳಲ್ಲಿ ಕೂಡ ಈ ರೀತಿ ಚಪ್ಪಲಿ ಹಾಕ್ಬೋದಾ? ಹಿಂದೂಗಳಲ್ಲಿ ಕೂಡ ಈ ರೀತಿ ಮಾಡ್ಬೋದಾ? ಇದು ತಪ್ಪು, ಇದನ್ನು ಯಾಕೆ ಮಾಡಿದ್ರಿ CT ರವರೇ? ನೀವು ಮುಂದಾಲೋಚನೆ ಇರಲಾರ್ದು ಯಾಕೆ ಈ ರೀತಿ ಮಾತಾಡ್ತೀರಿ? ಯಾಕೆ ಪ್ರಚೋದನೆ ಕೊಡುವಂಥ ಮಾತುಗಳನ್ನು ಮಾತಾಡ್ತೀರಿ ಪ್ರತಿಭಟನೆಗಳಲ್ಲಿ ಅಂತ ಚರ್ಚೆಗೆ ತಗೋಬೇಕು. ಅವ್ರನ್ನ ತಗೊಳ್ಳಲ್ಲ ನೀವು, ಯಾಕಂದ್ರೆ ನಿಮ್ಗೆ ಅದರಿಂದ ಲಾಭ ಇಲ್ಲಲ್ಲ. ನೀವು ಛೇಲಗಳು, ನೀವೆಲ್ಲ ಛೇಲಗಳು. ಕೆಲ ಮಾಧ್ಯಮಗಳಂತೂ ಪೂರ BJPಗೆ ಛೇಲಗಳು ನೀವೆಲ್ಲ. ಎಂಥ ಕಚಡದ ಗದವನ್ನು ಮಾಡ್ತೀರಿ? ಆ ಕಚಡಗಳ ಕೆಲಸಗಳನ್ನು ಬಿಡ್ರಿ, ಮೊದಲು ಇದ್ರ ಬಗ್ಗೆ ಚರ್ಚೆ ಮಾಡಿರಿ. ಚಪ್ಪಲಿ ಹಾರ ಹಾಕಿದಾಗ ಆ ಪೊಲೀಸ್ಗಿರಿಗೆ ಏನೋ ಅವ್ರ ಪಾಪ ಒಂದೇ ಗಂಟೆಯಲ್ಲಿ ಅವ್ರನ್ನ, ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಈ ರೀತಿ ಮಾನಸಿಕ ಅಸ್ವಸ್ಥೆ ಮಾಡಿದ್ದಾಳೆ ಅನ್ನುವಂಥ ಕಾರ್ಯವನ್ನು ಮಾಡಿದರೆ ಅವರಿಗೆ ಶಬಾಷಿಗಿರಿ ಕೊಡ್ರಿ. ಅವ್ರನ್ನ ಕರ್ಸ್ಕೊಂಬಂದು ಸರ್ ಇದು ಯಾವ ರೀತಿ ಆಯಿತು ಅಂತ ಕೇಳ್ರಿ. ಅದು ಮಾಧ್ಯಮಗಳಲ್ಲಿ ತೋರಿಸ್ರಿ, ಜನರಿಗೆ ಒಳ್ಳೆಯದನ್ನು ಸ್ವಲ್ಪ ಬಿತ್ತರಿ. ಬರೇ ಕೋಮಗಲಭೆಗಳನ್ನು ಸೃಷ್ಟಿ ಇಂಥವೇ ಬರೇ ಕಚಡ ಕೆಲಸನ ಮಾಡುವಂಥದ್ದು, ಬರೇ ನಿಮ್ಮ ಜಗಳ ಹಚ್ಚುವಂಥ ಕೆಲಸವನ್ನು ತೋರಿಸೋದು TV. ಅದನ್ನು ಬಿಟ್ಟು ಬೇರೆ ಏನು ತೋರಿಸಲ್ಲ. ನೀವೆಂಥ ಮಾಧ್ಯಮ, ಮಾನ ತೆಗೆಯುವಂಥ ಮಾನಿಗೇಡಿ ಮಾಧ್ಯಮಗಳು ನೀವೆಲ್ಲ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು. ಈ ವಿಚಾರವನ್ನು ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ. ಆ ವಿಚಾರದಲ್ಲಿ ಒಂದಷ್ಟು ನಿಮಗೆ ತಿಳುವಳಿಕೆ, ಶಿಕ್ಷಣವಂತರಿದ್ದೀರಿ, ನೀವು ಆ್ಯಕ್ಚುಲಿ ತಿಳ್ಕೊಳ್ರಿ ಅನ್ನುವಂಥದ್ದಷ್ಟೇ ನನ್ನ ಮಾಹಿತಿ. ಅದರ ಬಗ್ಗೆ ಏನೂ ಇಲ್ಲ. ಇಷ್ಟೊತ್ತಿಗಾಗಲೇ ನಮ್ಮ ರಾಜ್ಯದಲ್ಲಿ ಏನಾದರೂ ಮುಸ್ಲಿಂ ಮಹಿಳೆ ಅಥವಾ ಮುಸ್ಲಿಮರು ಯಾರಾದರೂ ಒಂದು ಸ್ವಲ್ಪ ಹಿಂದೆ ಇದ್ದಾರೆ ಅನ್ನುವಂಥ ವಿಷಯ ಏನೋ ಗೊತ್ತಾದರೆ ದೊಡ್ಡ ಮಟ್ಟಿಗೆ, ಬಹುದೊಡ್ಡದ ಮಟ್ಟಿಗೆ ಚರ್ಚೆ ಆಗಿಬಿಟ್ಟಿರೋದು. ಅದನ್ನು ತಿಳ್ಕೊಳ್ರಿ ಅಂತ ಹೇಳಿದೆ ಅಷ್ಟೇ. ಯಾರನ್ನು ಓಲೈಸುವಂತಹ ಮತ್ತು ಯಾರನ್ನು ನಿಂದನೆ ಮಾಡುವಂತಹ ಕಾರ್ಯ ಇಲ್ಲಿ ಆಗಿಲ್ಲ. ಕೇವಲ ಸರಿಯಾದ ಮಾರ್ಗದಲ್ಲಿ ನಡೀರಿ ಅನ್ನುವಂಥ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ಧನ್ಯವಾದಗಳು.